linear magnification. Here AB is the linear object. Light from the object passing through the parallel to the principal axis and incident on the lens. After refraction passing through the principal focus. Another ray from the object passing through this optic center. Both the rays are intercept at the B dash. Therefore A dash B dash becomes the real inverted and magnified image of an object AB. U is the object distance between object and the optic center. V is the image distance between image and the optic center. F is the focal length between optic center and the principal focus. HY is height of the image and HI is the height of the image. We know that lens formula 1 by F is equal to minus 1 by U plus 1 by V. So now the linear magnification, same as that of the spherical mirror, the ratio of height of the image to the height of the object, or the ratio of size of the image to the size of the object is called linear magnification of the image of an object. ಇಲ್ಲಿ ಆ ಒಂದು ಇಮೇಜ್ನ ಹೈಟನ್ನು ಆಬ್ಜೆಕ್ಟ್ನ ಹೈಟಿಂದ ಡಿವೈಡ್ ಮಾಡಿದರೆ ಇಮೇಜು ಆಬ್ಜೆಕ್ಟ್ಗಂತೂ ಎಷ್ಟು ದೊಡ್ಡದಿದೆ ಅಂತ ಸಿಗುತ್ತೆ. ಹಾಗಾಗಿ ಎಮ್ ಈಕ್ವಲ್ ಟು ಮೈನಸ್ HI ಡಿವೈಡ್ ಬೈ HO. ಇಲ್ಲಿ ಮೈನಸ್ ಯಾಕೆ ತೊಗೊಂಡಿದ್ದೀವಿ? ಅಪ್ವರ್ಡ್ ಹೈಟನ್ನು ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಿಟಿವ್ ತೊಗೊಳ್ತೀವಿ. ಡೌನ್ವರ್ಡ್ ಹೈಟ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ಟೇಕನ್ ಟು ಬಿ ನೆಗೆಟಿವ್. ಸೊ HI ನೆಗೆಟಿವ್ ಆದರೆ HO ಪಾಸಿಟಿವ್ ಆಗುತ್ತೆ. ಹಾಗಾಗಿ ಎಮ್ ಇಸ್ ಈಕ್ವಲ್ ಟು ಮೈನಸ್ HI ಡಿವೈಡ್ ಬೈ HO ಫಾರ್ ರಿಯಲ್ ಇಮೇಜ್. ಹಾಗೆಯೇ ಎಮ್ ಇಸ್ ಈಕ್ವಲ್ ಟು ವಿ ಬೈ ಯು. ದ ರೇಷಿಯೋ ಆಫ್ ಇಮೇಜ್ ಡಿಸ್ಟೆನ್ಸ್ ಟು ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಲೀನಿಯರ್ ಮ್ಯಾಗ್ನಿಫಿಕೇಶನ್. ಸೊ ಇಲ್ಲಿ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ O to A dash V ಮೆಜರ್ ಮಾಡಿದ್ದೀವಿ. ಸೊ V ಇಸ್ ಪಾಸಿಟಿವ್. O to A ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನು ಮೆಜರ್ ಮಾಡಿದ್ದೀವಿ ಅಪೋಸಿಟ್ ಟು ದ ಇನ್ಸಿಡೆಂಟ್ ರೇ. ಹಾಗಾಗಿ U ಇಸ್ ನೆಗೆಟಿವ್. ಸೊ ಎಮ್ ಈಕ್ವಲ್ ಟು ಮೈನಸ್ V ಬೈ ಯು ಫಾರ್ ದ ರಿಯಲ್ ಇಮೇಜ್. ಈ ರೀತಿ ನಾವು ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ತಗೊಳ್ಳೋದು ಫಾರ್ ರಿಯಲ್ ಇಮೇಜಿಂದ ಆ್ಯಂಡ್ ಎಮ್ ಇಸ್ ಈಕ್ವಲ್ ಟು ಪಾಸಿಟಿವ್ ತಗೊಳ್ಳೋದು ಫಾರ್ ವರ್ಚುವಲ್ ಇಮೇಜ್ಗೆ. ಹಾಗಾದ್ರೆ ರಿಯಲ್ ಇಮೇಜ್ ಯಾವ ಪ್ರೊಡ್ಯೂಸ್ ಆಗುತ್ತೆ? ಕಾನ್ವೆಕ್ಸ್ ಲೆನ್ಸಿಂದ ಯಾವ ರಿಯಲ್ ಇಮೇಜ್ ಪ್ರೊಡ್ಯೂಸ್ ಆಗುತ್ತೆ? ಆಬ್ಜೆಕ್ಟನ್ನು ನಾವು ಇನ್ಫೈನೈಟ್ ಡಿಸ್ಟೆನ್ಸಿಂದ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಇಟ್ಟಾಗ ಆಬ್ಜೆಕ್ಟನ್ನು ಇಮೇಜಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಪಾಯಿಂಟ್ ಇಮೇಜ್. ಓಕೆ, ಹಾಗಾದ್ರೆ ಆಬ್ಜೆಕ್ಟನ್ನು ಬಿಯಾಂಡ್ 2F ಇಟ್ಟರೆ, ಆಬ್ಜೆಕ್ಟನ್ನು ಬಿಯಾಂಡ್ ಟ್ವೈಸ್ ದ ಪ್ರಿನ್ಸಿಪಲ್ ಫೋಕಸ್ ಇಟ್ಟರೆ ಇಮೇಜಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಇನ್ ಬಿಟ್ವೀನ್ F ಆ್ಯಂಡ್ 2F. F ಮತ್ತು 2Fಗಳ ಮಧ್ಯೆ ಪ್ರೊಡ್ಯೂಸ್ ಆಗುತ್ತೆ. ಆಬ್ಜೆಕ್ಟನ್ನು ಅಟ್ 2F ಅಲ್ಲಿ ಇಟ್ಟರೆ image is also produced at 2F. Magnification is 1. ಹಾಗಾದ್ರೆ ಆಬ್ಜೆಕ್ಟ್ ಅನ್ನು F ಮತ್ತು 2Fಗಳ ಮಧ್ಯೆ ಇಟ್ಟರೆ ಇಮೇಜ್ ಇಸ್ ಪ್ರೊಡ್ಯೂಸ್ಡ್ ಬಿಯಾಂಡ್ 2F. ಇಮೇಜ್ ಇಸ್ ಪ್ರೊಡ್ಯೂಸ್ಡ್ ಬಿಯಾಂಡ್ 2F. ಜೊತೆಗೆ ಸೈಜ್ ಆಫ್ ದ ಇಮೇಜ್ ಇನ್ಕ್ರೀಸಸ್. ಹಾಗಾದ್ರೆ ಆಬ್ಜೆಕ್ಟ್ ಅನ್ನು ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಇಟ್ಟರೆ ಇಮೇಜ್ ಇಸ್ ಪ್ರೊಡ್ಯೂಸ್ಡ್ ಅಟ್ ಇನ್ಫೈನಿಟಿ. ಈ ರೀತಿ ಆಬ್ಜೆಕ್ಟ್ ಅನ್ನು ಇನ್ಫಿನಿಟಿಯಿಂದ ಪ್ರಿನ್ಸಿಪಲ್ ಫೋಕಸ್ ಇತ್ತಂದ್ರೆ ಕಾನ್ವೆಕ್ಸ್ ಲೆನ್ಸಲ್ಲಿ ಇಮೇಜು ಪ್ರಿನ್ಸಿಪಲ್ ಫೋಕಸ್ ಇಂದ ಇನ್ಫೈನೈಟ್ ಡಿಸ್ಟೆನ್ಸ್ಗೆ ಹೋಗುತ್ತೆ, ಜೊತೆಗೆ ಸೈಜು ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಆಬ್ಜೆಕ್ಟ್ ಅನ್ನ ಪ್ರಿನ್ಸಿಪಲ್ ಫೋಕಸ್ ಮತ್ತು ಆಪ್ಟಿಕ್ ಸೆಂಟರ್ಗಳ ಮಧ್ಯೆ ಇಟ್ಟರೆ ಇಮೇಜ್ ಇಸ್ ಪ್ರೊಡ್ಯೂಸ್ಡ್ ದಿಸ್ ಸೈಡ್ ಆಫ್ ದಿ ಆಬ್ಜೆಕ್ಟ್. ಅಂದ್ರೆ ಆಬ್ಜೆಕ್ಟ್ ಯಾವ ಸೈಡಲ್ಲಿ ಇರುತ್ತೋ ಇವು F ಮತ್ತು ಪ್ರಿನ್ಸಿಪಲ್ ಫೋಕಸ್ ಮತ್ತು ಆಪ್ಟಿಕ್ ಸೆಂಟರ್ಗಳ ಮಧ್ಯೆ ಆಬ್ಜೆಕ್ಟ್ ಅನ್ನು ಇಟ್ವಿ ಅಂತಂದ್ರೆ ಇಮೇಜ್ ಇಲ್ಲೇ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನಿಫೈಡ್ ಇಮೇಜ್ ಪ್ರೊಡ್ಯೂಸ್ ಆಗುತ್ತೆ. ಜೊತೆಗೆ ವರ್ಚುವಲ್ ಇಮೇಜು ಎರೆಕ್ಟ್ ಇಮೇಜು ಪ್ರೊಡ್ಯೂಸ್ ಆಗುತ್ತೆ. ಹಾಗಾದ್ರೆ ಈ ಒಂದು ಕಾನ್ವೆಕ್ಸ್ ಲೆನ್ಸ್ ಇಂದ ರಿಯಲ್ ಇಮೇಜ್ ಪ್ರೊಡ್ಯೂಸ್ ಆಗೋದು ಆಬ್ಜೆಕ್ಟ್ ಅನ್ನ ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ಪ್ರಿನ್ಸಿಪಲ್ ಫೋಕಸ್ ವರೆಗೆ ಇಟ್ಟಾಗ. ಅದೇ ವರ್ಚುವಲ್ ಇಮೇಜ್ ಬೇಕು ಅಂದ್ರೆ ಆಬ್ಜೆಕ್ಟ್ ಅನ್ನ ಪ್ರಿನ್ಸಿಪಲ್ ಫೋಕಸ್ ಮತ್ತು ಆಪ್ಟಿಕ್ ಸೆಂಟರ್ಗಳ ಮಧ್ಯೆ ಇಟ್ಟಾಗ. ಅದೇ ರೀತಿ ಕಾನ್ಕೇವ್ ಲೆನ್ಸ್ ಇಂದ ಎಂತ ಇಮೇಜ್ ಪ್ರೊಡ್ಯೂಸ್ ಆಗುತ್ತೆ? ವರ್ಚುವಲ್ ಡಿಮಿನಿಷ್ಡ್ ಎರೆಕ್ಟ್ ಇಮೇಜ್ ಪ್ರೊಡ್ಯೂಸ್ ಆಗುತ್ತೆ ಈ ಒಂದು ಕಾನ್ಕೇವ್ ಲೆನ್ಸ್ ಇಂದ. ಓಕೆ, ಅಲ್ಲಿ ಮಿರರ್ ಹೇಳಿದ್ವಲ್ಲ,
ಅಲ್ಲಿ ಕಾನ್ಕೇವ್ ಮಿರರು, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್, ಅಲ್ಲಿ ಕಾನ್ವೆಕ್ಸ್ ಮಿರರು, ಇಲ್ಲಿ ಕಾನ್ಕೇವ್ ಲೆನ್ಸ್. ಆ ಥರ ಆ ಒಂದು ಸಿಮಿಲಾರಿಟೀಸ್ಗಳಿದ್ದಾವೆ. ಸೊ ನೆಕ್ಸ್ಟ್ ಲೀನಿಯರ್ ಮ್ಯಾಗ್ನಿಫಿಕೇಶನ್. M is negative for real image and M is positive for virtual image. ಈಗ ನಮಗೆ ಲೆನ್ಸ್ ಫಾರ್ಮುಲಾ ಗೊತ್ತಿದೆ, ಅದನ್ನು V ಇಂದ ಮಲ್ಟಿಪ್ಲೈ ಮಾಡ್ತೀವಿ. V/F is equal to minus V/U plus 1. ಹಾಗಾದ್ರೆ 1 ಲೆಫ್ಟ್ ಸೈಡ್ ತೊಗೊಂಡೋದ್ರೆ V/F equal to -1. V/F minus 1 is equal to minus V/U ಅಂತಂದ್ರೆ M ಇದೆ. ಹಾಗಾಗಿ M is equal to V minus F divided by F for the real image. ಹಾಗೇನೆ ವರ್ಚುವಲ್ ಇಮೇಜ್ ಬೇಕಾದ್ರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. M is equal to F minus V divided by F for the virtual image. ಹಾಗೇನೆ ಈ ಒಂದು ಲೆನ್ಸ್ ಫಾರ್ಮುಲಾನ U ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಆಗ U/F is equal to -1 plus U/V. ಈಗ -1 ಲೆಫ್ಟ್ ಸೈಡ್ ತೊಗೊಂಡ್ರೆ +1 ಆಯಿತು. ಹಾಗಾಗಿ U/F plus 1 is equal to U/V. ನೆಕ್ಸ್ಟ್ ಇಲ್ಲಿ ರೆಸಿಪ್ರೋಕಲ್ ತೊಗೊಂಡ್ರೆ U plus F divided by F is equal to U/V. ನೆಕ್ಸ್ಟ್ ಇದನ್ನು ರೆಸಿಪ್ರೋಕಲ್ ತೊಗೊಳ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ರೆಸಿಪ್ರೋಕಲ್ ತೊಗೊಳ್ತೀವಿ. ಆಗ V/U is equal to F divided by U plus F ಆಯಿತು. ಇಲ್ಲಿ ಪ್ಲಸ್ V/U ರಿಯಲ್ ಇಮೇಜ್ ಬೇಕಪ್ಪ ಅಂತಂದರೆ ಪ್ಲಸ್ V/U ಇರೋ ಜಾಗದಲ್ಲಿ -M ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಹಾಗಾದ್ರೆ -M is equal to F divided by U plus F. ಮೈನಸ್ಸಿಂದ ಎರಡು ಸೈಡಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ M is equal to F divided by F minus U for the real image. This is also equation for linear magnification in terms of focal length and object distance. ಹಾಗೇನೆ ಫಾರ್ ವರ್ಚುವಲ್ ಇಮೇಜ್ ಬೇಕಪ್ಪ ಅಂದರೆ M is equal to F divided by U plus F. ಈ ರೀತಿ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಬೈ ಯೂಸಿಂಗ್ ದ ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ಫೋಕಲ್ ಲೆಂತ್ ಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಫೋಕಲ್ ಲೆಂತ್ ಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆ.